गुरुगणाधिपतिभ्यां नमः। नित्य निरामये प्रणव स्वरूपे देवी नित्य निरामये प्रणव स्वरूपे सत्य चिदानन्दे कीर्ति कलापे नित्य निरामये प्रणव स्वरूपे सत्य चिदानन्दे कीर्ति कलापे धूर्त विघात के अष्टभुजे धूर्त विघात के अष्टभुजे श्री उत्तुंग तुगिराद्रि निलय रूप श्री जय जया भ्रमराम्बिके जय जय मूकाम्बिके जय जय ಓಂ ಶ್ರೀ ಮಂಜುನಾಥಾಯ ನಮಃ. ನಂದಿಕೂರಿನ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಗೆ ಯಕ್ಷಮಂಜುಳ ಸದಸ್ಯರ ಭಕ್ತಿಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತಾ ಇದ್ದೇವೆ. ಶರನ್ನವರಾತ್ರಿಯ ಮಹೋತ್ಸವದ ಒಂದು ವಿಶೇಷ ಸಂದರ್ಭದ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಇಂದು ಯಕ್ಷಗಾನ ತಾಳಮದ್ದಲೆ ಯಕ್ಷಮಂಜುಳ ಕದ್ರಿ ಮಂಗಳೂರು ಮಹಿಳಾ ತಾಳಮದ್ದಲೆ ಬಳಗ ಇವರಿಂದ ಈಗ ಇಲ್ಲಿ ಪ್ರಸ್ತುತಗೊಳ್ಳಲಿದೆ. ಧರ್ಮಾಭಿಮಾನಿ ಕಲಾಭಿಮಾನಿಗಳಾದ ತಮಗೆಲ್ಲರಿಗೂ ಆದರದ ಸ್ವಾಗತವನ್ನು ನೀಡುತ್ತಾ ಈ ದೇವಳದ ಆಡಳಿತ ಮುಖ್ಯಸ್ಥರು ಹಾಗೂ ನೌಕರರ ವೃಂದದವರು ಅರ್ಚಕ ವೃಂದದವರಿಗೂ ಎಲ್ಲರಿಗೂ ಯಕ್ಷಮಂಜುಳದ ವತಿಯಿಂದ ಸ್ವಾಗತವನ್ನು ನೀಡುತ್ತಾ ಈಗ ಯಕ್ಷಗಾನ ತಾಳಮದ್ದಲೆ ಕಥಾ ಪ್ರಸಂಗ ಇಂದ್ರಜಿತು ಕಾಳಗ. ಅಂಬುರುಹದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳ್ ಭಕುತಿಯಳಂಬಿಕಾ ಸುತೆ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಿಗಿ ಕೈಯೈ ಮುಗಿದಂಬುಜಾಸನ ವಾಣಿಗೆರಗ ಪಾದಾಂಬುಜಗೆ ಬಡ ಮಾಡುದ ವರ್ಣಿ ಪೆಣಿ ಕಥಾಮೃತವೈ ರಾಮಚಂದ್ರ
ಕಾಮಿನಿ ಮಣಿಗೇಳುಯ್ ರಾಮಚಂದ್ರರುಯ್ ಬಳಿಕ ಆ ಮಹಾಕಪಿಗಳೈ ಉದ್ಧಾಮ ಸಾಗಸವ ಆ ಮಗ ಕಪಿಗಳ ಉದ್ದಾಮೈ ಸಾಗಿಸುವ ಕಂಡು ದೋಷವನ್ನು ಕೈಗೊಂಡು ಕಂಡು ದೋಷವನ್ನು ಕೈಗೊಂಡು ಮತ್ತವರನುರಿ ಕೊಂಡಾಡಿದನು ಪ್ರಬಲ ಪಿಂಡರ್ ಇವರೆಂದು ಕೊಂಡಾಡಿದನು ಪ್ರಬಲ ಪಿಂಡರಿವರೆಂದು ಕಾಮಿನಿ ಮಡಿ ಕೇಳು ರಾಮೋ ವಿಗ್ರಹವಾನ್ ಧರ್ಮ. ಧರ್ಮವನ್ನು ಅನುಭವಿಸಬೇಕಾದವನು, ಧರ್ಮ ಮಾರ್ಗದಲ್ಲಿ ನಡೆಯಬೇಕು ಎಂದು ಬಗೆದವನು ಶ್ರೀರಾಮನನ್ನೊಮ್ಮೆ ಗಮನಿಸಿದರೆ ಸಾಕು ಎನ್ನುವ ಮಾತೊಂದು ಶ್ರೀರಾಮನ ಬದುಕಿನಲ್ಲಿ ಹುಟ್ಟಿಕೊಂಡಿತು. ವತ್ಸ ಲಕ್ಷ್ಮಣ, ಅಣ್ಣದೇವ, ಶರಣಶ್ರೇಷ್ಠನಾದಂತಹ ವಿಭೀಷಣ, ವಾನರ ಶ್ರೇಷ್ಠನಾದಂತಹ ಸುಗ್ರೀವ, ಇನ್ನೂ ಮಿಕ್ಕುಳಿದಂತಹ ಕಪಿವೀರರೆಲ್ಲರೂ ಸೇರಿಕೊಂಡು ನನ್ನನ್ನೇ ಅನುಸರಿಸುತ್ತಾ ಶ್ರೀಲಂಕೆಯಲ್ಲಿ ಇನ್ನಿಲ್ಲದ ಅದ್ಭುತ ಸಾಹಸಗಳನ್ನೇ ಮಾಡುತ್ತಾ ಇದ್ದೀರಿ. ಹೌದಣ್ಣ. ಯಾಕಾಗಿ? ರಾಮ ಸೀತೆಯರ ಬದುಕು ಒಂದಾಗಬೇಕು, ಹಸನಾಗಬೇಕು ಎನ್ನುವ ಕಾರಣಕ್ಕಾಗಿ. ಸತ್ಯ. ಹೌದಪ್ಪ. ಪರಮ ಪಾವನವಾದಂತಹ ಪುಣ್ಯ ನದಿ ಸರಯೂ ಇದರ ತಟದಲ್ಲಿ ವಿಸ್ತಾರವಾಗಿ ಹರಡಿಕೊಂಡಿರುವಂತಹ ಭೂವಲಯದಲ್ಲಿ ರಾರಾಜಿಸುತ್ತಾ ಇರುವ ಅಯೋಧ್ಯೆಯೇ ನಮ್ಮ ಜನ್ಮಭೂಮಿ. ಸಾಕೇತಾಧಿಪ ವೀರ ದಶರಥ ನೃಪತಿಗಳ 4 ಪುತ್ರರಲ್ಲಿ ಜ್ಯೇಷ್ಠನಾದ ಶ್ರೀರಾಮನೇ ದೊರೆಯಾಗಲಿ ಎಂದು ತೀರ್ಥರೂಪರು ಬಯಸಿದ್ದರು ಅಲ್ವೇ. ಆದರೆ ಚಿಕ್ಕವ್ವೆಯಾದ ಕೈಕೇಯಿಯವರ ಆಶಯವೇ ಬೇರಾಗಿತ್ತು. ಭರತ ರಾಜನಾಗಲಿ, ಶ್ರೀರಾಮ 14 ವರ್ಷ ವನಸ್ಥನಾಗಲಿ ಎಂದಾಗ ಸಂತೋಷದಿಂದಲೇ ಅದನ್ನು ಪಿತೃವಾಕ್ಯ ಪರಿಪಾಲನೆ ಎಂಬ ಹಾಗೆ ಸ್ವೀಕರಿಸಿ ನಾನು ಸೀತಾ ಲಕ್ಷ್ಮಣರ ಸಹಿತವಾಗಿ ವನಕ್ಕಾಗಿ ನಡೆತಂದೆ. ತಮ್ಮ, ಅಣ್ಣ, ನಿನಗಾಗಲಿ ನನ್ನರಸಿ ಸೀತೆಗೆ ಆಗಲಿ ಈ ವಿಧಿ ಇರದೇ ಇದ್ದರೂ ಕೂಡ ನೀವು ನನ್ನನ್ನೇ ಹಿಂಬಾಲಿಸಿದಿರಿ. ಆದರೆ ಪಂಚವಟಿ ಪ್ರದೇಶದಲ್ಲಿ ನಾವಿದ್ದಾಗ ಆ ಕೂಳ ರಾಕ್ಷಸ ರಾವಣ ಕಾಂಚನ ಮೃಗದ ಆಮಿಷ ತೋರಿಸಿ ಸೀತೆಯನ್ನು ಅಪಹರಿಸಿದ. ಗೃಧ್ರರಾಜ ಜಟಾಯುವಿನಿಂದ ವಿಚಾರವನ್ನು ತಿಳಿದೆವು. ಸಂಪಾತಿಯಿಂದ ಇದು ದೃಢವಾಯಿತು. ಸೀತಾನ್ವೇಷಣೆಯನ್ನು ಮಾಡುತ್ತಾ ನಾವು ಋಷಮುಖ ಪರ್ವತಕ್ಕೆ ಬಂದಾಗ ಕೀಶ ಶ್ರೇಷ್ಠನಾದಂತಹ ಸುಗ್ರೀವನ ಸಖ್ಯವಾಯಿತು. ತುಲ್ಯಾರಿ ಮಿತ್ರತ್ವವು ಜರಗಿತು. ಸೇತುಬಂಧವೂ ಆಯಿತು. ಬಳಿಕ ನಾವೆಲ್ಲರೂ ಲಂಕಾ ಪಟ್ಟಣವನ್ನು ಸೇರಿದೆವು. ಎಳೆಯ ಅಂಗದನ ಮೂಲಕವಾಗಿ ಸಂಧಾನವೇರ್ಪಟ್ಟಿತು. ಆದರೆ ಫಲಿತಾಂಶ ಶೂನ್ಯವಾಯಿತು, ಕದನವೇರ್ಪಟ್ಟಿತು. ತಮ್ಮ, ಅಣ್ಣ, ನಿತ್ಯವೂ ನಿರಂತರವೂ ಹೋರಾಟವನ್ನು ನಡೆಸುತ್ತಾ ಇರುವ ನಿಮ್ಮೆಲ್ಲರನ್ನು ಶ್ಲಾಘಿಸದೆ ಹೋದರೆ ನನಗೆ ಕೃತಜ್ಞನ ಪಟ್ಟ ಬಂದೀತು ನೋಡು. ನಮ್ಮ ಕರ್ತವ್ಯ ಅಲ್ಲವೇ ಅಣ್ಣ ಅದು. ವಾನರಾಧಿಪ ಸುಗ್ರೀವನ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ಎಂದೆನಿಸುವುದು ನನಗೆ. ಸೀತಾನ್ವೇಷಣೆಯ ಕಾರ್ಯ, ಬಳಿಕ ಈಗ ಯುದ್ಧದ ಪರಿ ಎಲ್ಲವೂ ಅವರ್ಣನಾತೀತ ನೋಡು. ಹನುಮನಾದರೂ ಹಿಂದೆ ಬಿದ್ದಿಲ್ಲ. ರಾಮದಾಸನೆನ್ನುತ್ತಾ
ಲಂಕಾ ದಹನವನ್ನು ಮಾಡಿ ಶತ್ರುಗಳಿಗೆ ರಾಮಬಲವನ್ನು ಪರಿಚಯಿಸಿ ಅವರಲ್ಲಿ ನಡುಕವನ್ನುಂಟು ಮಾಡಿದ. ಬಾಲ ಅಂಗದನ ಕಾರ್ಯವೇನು? ಅರಿಬಲದ ಕೋಟೆಗೆ ನುಗ್ಗಿ ರಾವಣನಲ್ಲಿ ಸಂಧಾನವನ್ನು ಮಾಡಿ ಯಶಸ್ವಿಯಾದವನು. ತಮ್ಮ ಅಣ್ಣ, ಇನ್ನು ಈ ವಿಭೀಷಣನಿಂದಲೇ ನಾವು ಯುದ್ಧವನ್ನು ಗೆಲ್ಲುತ್ತಾ ಇದ್ದೇವೆ ಎನ್ನುವುದು ಪ್ರಮುಖವೂ ಸಂತೋಷದ ಸಂಗತಿಯೂ ಹೌದಲ್ವೇ? ಸತ್ಯ. ಸರಿ ತಮ್ಮ, ನಾವು ಇರುವಂತೆಯೇ ನಮ್ಮ ಮೂಲ ಪುರುಷನಾದ ತರಣಿ ಪಶ್ಚಿಮಾಂಬುದಿಯನ್ನು ಸೇರುತ್ತಾ ಇದ್ದಾನೆ ಅಲ್ವೇ? ಪಡುಗಡಲು ಕೆಂಪಡರಲು ಪ್ರಾರಂಭವಾಯಿತು. ನಮ್ಮ ಇಂದಿನ ಧರ್ಮಯುದ್ಧದ ಕಲಾಪಗಳನ್ನು ನಾವು ಇಲ್ಲಿಗೆ ತೀರಿಸಿ ನಾಳೆನ ಶುಭೋದಯದ ನಿರೀಕ್ಷೆಯಲ್ಲಿರೋಣ. ಎಲ್ಲರೂ ತಮ್ಮ ತಮ್ಮ ಬಿಡದಿಗಳನ್ನು ಸೇರಿಕೊಳ್ಳಿ. ಹಾಗೆ ಆಗಲಿ. ಮಕರಾಕ್ಷನ ಅಳಿವಿನ ಬಳಿಕ ನನ್ನ ತಂದೆಯವರು ಚಿಂತೆಯಲ್ಲಿ ಕುಳಿತಿದ್ದಾಗ ನೇರವಾಗಿ ನಾನು ಸಭೆಯನ್ನು ಪ್ರವೇಶಿಸಿದೆ. ಕೊನೆ ಮೀಸೆಯನ್ನು ತಿರುಚುತ್ತಾ ಚಿಂತಾಂಬುದಿಯಲ್ಲಿ ಮುಳುಗೇಳುತ್ತಿದ್ದ ನಮ್ಮಯ್ಯನಿಗೆ ಭಾಷಾಪೂರ್ವಕವಾಗಿ ಧೈರ್ಯವನ್ನು ಹೇಳಿದೆ. ಸುವರ್ಣ ಲಂಕೆಯ ಉತ್ತರಾಧಿಕಾರಿಯಾಗಿ ಲೋಕೇಶ್ವರ ರಾವಣೇಶ್ವರನ ಪೆರ್ಮೆಯ ಸುಕುಮಾರನಾಗಿ ಇಂದ್ರಾರಿ ಎನಿಸಿಕೊಂಡ ನನ್ನ ಮಾತುಗಳನ್ನು ನನ್ನ ತಂದೆಯವರು ಸುಲಭವಾಗಿ ಒಪ್ಪಿಕೊಳ್ಳಲಿಲ್ಲ. ಆಗ ನಾನು, ತಂದೆಯವರೇ, ಇಂದು ನಾನು ಆ ಮರ್ಕಟಾದಿಗಳ ಸಹಿತ ರಾಮನನ್ನು ಕೊಂದಲ್ಲದೆ ಈ ಲಂಕೆಗೆ ಮರಳಿದೆನೆಂದಾದರೆ ನಾನು ನಿಮ್ಮ ಮಗನಲ್ಲ, ವೀರಮಾತೆ ಮಂಡೋದರಿಯ ಸುಪುತ್ರನಲ್ಲವೆಂದು ಬಗೆಯಿರಿ ಎಂದು ಭಾಷಾವಾಕ್ಯಗಳನ್ನು ಹೇಳಿದಾಗ ನನ್ನ ತಂದೆಯವರು ನನ್ನ ಮಾತಿನಲ್ಲಿ ವಿಶ್ವಾಸಿತರಾಗಿ ಹೊಂಬಟ್ಟಲಲ್ಲಿ ರಣವೀಳಯವನ್ನೆತ್ತು ಹೋಗಿ ಗೆದ್ದು ಬಾ ಮಗನೇ ಎಂದು ಹರಸಿ ಕಳುಹಿಸಿದರು. ಈಗ ನಾನು ಮಾಡಬೇಕಾದ ಕಾರ್ಯವೇನು? ತಂದೆಯವರು ಹೌದಲ್ಲ, ತಂದೆಯವರಿಂದ ವಿಧಿವತ್ತಾಗಿ ಅಪ್ಪಣೆಯನ್ನು ಪಡೆದದ್ದಾಯಿತು. ಆ ರಾಮನೇ ಮೊದಲಾದ ಶತ್ರುಗಳನ್ನು ನಮ್ಮ ನಾಡಿನಿಂದ ಬಡಿದಟ್ಟಿ ರಾವಣ ರಾಜ್ಯಕ್ಕೆ ವಿರೋಧಿಗಳೇ ಇಲ್ಲದಂತೆ ಮಾಡಬೇಕಾಗಿದೆ. ಅದಕ್ಕಾಗಿ ನಮ್ಮ ನಾಡಿನಲ್ಲೇ ಬೀಡು ಬಿಟ್ಟಿರುವ ಆ ಮರ್ಕಟಾದಿಗಳಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು. ದುರ್ಮದರು ನಮ್ಮ ಮೇಲೆ ದೌರ್ಜನ್ಯವೆಸಗಬಾರದು. ಹಾಗಾಗಿ ಆ ರಾಮ ಲಕ್ಷ್ಮಣರನ್ನು, ಅವರ ಸಹಾಯಕರಾದ ಕೋಡಗಗಳನ್ನು ದಿಕ್ಕು ದಿಕ್ಕಿಗೆ ಬಲಿ ಕೊಡಲು ಪ್ರಳಯ ಕಾಲದ ರುದ್ರನಂತೆ ಆ ಕಡೆಗೆ ನಡೆಯುತ್ತೇನೆ. ನೋಡೋಣ ಏನಾಗುವುದೆಂದು. ಮರ್ಕಟರುಗಳೆಲ್ಲ ಕಸವಳಿದು ಬಿದ್ದಿದ್ದಾವೆ. ಆದರೆ ಎಷ್ಟಾದರೂ ಇವು ಕೀಶಕುಲ ಕೋಡಗಗಳು. ನಾವ್ಯಾಕೆ ಇವುಗಳೊಂದಿಗೆ ಹೋರಾಟ ಮಾಡಿ ನಮ್ಮ ಬಲವನ್ನು ಕುಂದಿಸಿಕೊಳ್ಳಬೇಕು? ನಮ್ಮ ಗುರಿ ಏನಿದ್ದರೂ ಆ ರಾಮನೇ ಹೊರತು ಇಂಥ ಮಂಗಗಳಲ್ಲ ತಾನೆ. ಆದರೆ ಆ ರಾಮನು ತಾನು ಸಾಕಷ್ಟು ಸಾಮರ್ಥ್ಯವುಳ್ಳವನು ಎಂದು ಇದು ತನಕ ನಡೆದ ಯುದ್ಧದಲ್ಲಿ ಸಾಧಿಸಿ ತೋರಿಸಿದ್ದಾನೆ. ಹಾಗಾಗಿ ಅಂಬರ ಪಥದಲ್ಲಿ ನಿಂತು ಮಾಯಾ ವಿದ್ಯೆಯ ಮುಖಾಂತರ ಆ ರಾಮನನ್ನು ಅಳಿಸಬೇಕಾಗಿದೆ. ಹಾಗೆ ಮಾಡುತ್ತೇನೆ, ನೋಡೋಣ ಏನಾಗುವುದು. ಏನಿದು? ಏನಾಯಿತು? ಈ ರೀತಿ ಯಾಕೆ ನಮ್ಮ ಸೇನೆ ಬಿದ್ದಿದೆ? ಬಿದ್ದ ಸೇನೆ ಕಂಡು ರಾಮ
ಏನಾಯಿತು? ನಮ್ಮ ಸೇನೆ ಎಲ್ಲವೂ ಈ ರೀತಿಯಾಗಿ ಬಿದ್ದಿರುವುದನ್ನು ಕಾಣುತ್ತಾ ಇದ್ದೇನೆ. ಕಪಿಬಲವೆಲ್ಲ ಧರೆಗೆ ಕೆಡವಲ್ಪಟ್ಟಿದೆ. ಅವುಗಳ ದೇಹಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ಅವುಗಳು ಉಸಿರಾಡುವುದಕ್ಕೂ ಕಷ್ಟಪಡುತ್ತಾ ಇದೆ. ಯಾಕೆ? ನಮ್ಮ ಸೇನೆಗೆ ಸೇನೆಯೇ ಅತ್ಯುತ್ಸಾಹದಿಂದ ರಣವನ್ನು ಸಾರಿತ್ತಲ್ಲ, ಯಾಕೆ ಹೀಗಾಯಿತು? ಯಾರು ಈ ರೀತಿಯಾಗಿ ರಾಮಪಾಳಯವನ್ನು ದೆಸೆಗೆಡಿಸಿದವರು? ಯಾರು ಈ ರೀತಿಯಾಗಿ ಈ ನಮ್ಮ ಸೇನೆಯನ್ನೆಲ್ಲ ಸೋಲಿಸಿದವರು? ಯಾರು 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 ಎನ್ನುವ ಹಾಗೆ ನನ್ನ ದಿವ್ಯ ದೃಷ್ಟಿಯಿಂದ ನೋಡಿದರೆ ಓಹೋ ಹೋ ಹೋ, ಗಗನ ಮಾರ್ಗದಿಂದ ಯಾರೋ ಓರ್ವಾತ ತನ್ನ ಮಾಯಾಬಲದಿಂದ ಯುದ್ಧವನ್ನು ಮಾಡುತ್ತಾ ಇದ್ದಾನೆ. ಈತ ಇಂದು ಯುದ್ಧರಂಗಕ್ಕೆ ಬಂದಂತಹ ಮೇಘನಾದನೇ ಸರಿ. ಆತನಲ್ಲಿ ಹೀಗೆ ಹೋರಾಡುವುದಲ್ಲ, ಆತನನ್ನು ಭೂಮಿಗಿಳಿಸಿ ಆ ಬಳಿಕ ಹೋರಾಡಬೇಕು. ಎಲ ಎಲ ಮಾಯಾವಿಧಾನವ ಬಾ ಮುಂದೆ. ನೀನು ಫಡಮಾನವನೇ ಇದ್ದೀಯ. ಫಡಮಾನವೇ ಪತಿಗಳು ಕೇಳು. ಗೊಂಡಧವ ದುರಗುಡುವ ಸುಲಭವಿನವ. ರಾಮ, ನೀನು ಫಡಮಾನವನೇ ಇದ್ದೀಯ. ಯಾಕೆ ಬಲ್ಲೆಯ? ಅಯೋಧ್ಯೆಯಂತ ತುಂಡಗಲದ ಭೂಮಿಗೆ ಅರಸನಾಗಲು ಯೋಗ್ಯತೆ ಇಲ್ಲದೆ ಊರಿನವರಿಂದ ಚೀಮಾರಿ ಹೇಳಿಸಿಕೊಂಡು ಹೊರಹಾಕಲ್ಪಟ್ಟ ಹತಭಾಗ್ಯ ನೀನು. ಕಿರೀಟ ಇನ್ನೇನು ನಿನ್ನ ತಲೆಗೆ ಬರುತ್ತದೆ ಬರುತ್ತದೆ ಎನ್ನುವಷ್ಟರಲ್ಲಿ ಗಗನಕುಸುಮವಾಯಿತು, ಕಾಡಿಗೆ ಅಟ್ಟಲ್ಪಟ್ಟೆ. ಆ ಕಾರಣಕ್ಕಾಗಿ ನಿನ್ನನ್ನು ಫಡಮಾನವ ಪತಿ ಎಂದದ್ದು. ಎಲ್ಲ ರಾಮ, ಸರಿಯಾಗಿ ಕೇಳು. ಏನು? ಈ ಯುದ್ಧ ಆರಂಭವಾದದ್ದು ನಿನ್ನ ಹೆಂಡತಿಯಿಂದ. ಯಾಕಾಗಿ? ಇದೋ ಕೈ ಹಿಡಿದು ಚೆನ್ನಾಗಿ ಬಾಳಿಸುತ್ತೇನೆಂದು ಕರೆದುಕೊಂಡ ಬಂದ ಹೆಂಡತಿಯನ್ನು ನೀನು ಮಾಡಿದ್ದಾದರೂ ಏನು? ಆಕೆಯನ್ನು ಉಳಿಸಿಕೊಳ್ಳಲಾಗದೆ ನೀರಿನಿಂದ ತೆಗೆದ ಮೀನಿನಂತೆ ಚಡಪಡಿಸುತ್ತಾ ಇದ್ದಿ. ಹೆಂಡತಿಯನ್ನೇ ಕಾಯ್ದುಕೊಳ್ಳಲಾಗದವ ಇನ್ನು ನಾಡನ್ನು ಹೇಗೆ ಕಾಯುವುದು ಹೇಳು? ಆ ಕಾರಣಕ್ಕಾಗಿಯೇ ನೀನು ರಾಜ್ಯ ಬಹಿಷ್ಠನಾದೆ. ಅತ್ತ ಭೂಮಿಯೂ ಇಲ್ಲ, ಇತ್ತ ಹೆಂಡತಿಗೆ ಸರಿಯಾದ ಗಂಡನಾಗಲು ಇಲ್ಲ. ಎಲ್ಲ ಮಡದಿಯ ಕಳೆದುಕೊಂಡದ ಮನೆ. ಸರಿಯಾಗಿ ಕೇಳು. ನಿನ್ನ ಮರ್ಕಟ ಪಡೆಗಳೆಲ್ಲ ಹೇಗೆ ಕಸಬಳಿದು ಬಿದ್ದಿದ್ದಾವೆ ನೋಡು. ಈಗಷ್ಟೇ ಅವುಗಳನ್ನೆಲ್ಲ ಧರೆಗಿಳಿಸಿ ನಾನು ಬಂದದ್ದು. ಅಷ್ಟರಲ್ಲಿ ಶಬ್ದವೇದಿಯ ವರದ ಬಲದಿಂದ ನನ್ನನ್ನು ಧರೆಗಿಳಿಸಿದೆಯಲ್ಲ. ಯಾಕೆ? ನನ್ನಲ್ಲಿ ಭವರ ಕೊಡುವ ಕಾರಣವೇ? ಅದು ಸುಲಭವೆಂದು ಗ್ರಹಿಸಿದ್ದರೆ ಆ ಭ್ರಮೆಯಿಂದ ಹೊರಗೆ ಬಾ. ಯಾಕೆಂದರೆ ಈ ಹಿಂದಿನ ಯುದ್ಧಗಳಂತಲ್ಲ, ಇಂದು ಇಂದ್ರಾರಿಯ ಕೂಡ ಯುದ್ಧ. ಈ ಇಂದ್ರಾರಿಯನ್ನು ಗೆದ್ದ ಓರ್ವ ವೀರ ಈ ಜಗಮೂರರಲ್ಲಿ ಇಲ್ಲ. ಹಾಗಾಗಿ ನಿನಗೆ ಸಾರಿ ಹೇಳುತ್ತಾ ಇದ್ದೇನೆ, ಈ ಯುದ್ಧದ ಆಸೆಯನ್ನು, ನಿನ್ನ ಹೆಂಡತಿ ಆಸೆಯನ್ನು ಬಿಟ್ಟು ತೊಲಗು ಇಲ್ಲಿಂದ. ಮಾಯಾವಿ, ನಿನ್ನ ಮಾಯಕದ ಪ್ರಯೋಗ ಈ ರಾಮನ ಮುಂದಲ್ಲ, ತಿಳಿದುಕೋ. ಓಹೋ, ಮಾಯದಿಲ್ಲ ನಡೆಸುವೆಯೋ? ನಿನ್ನ ಮಾಯಕದ ಪ್ರಯೋಗವೆಲ್ಲ ನನ್ನ ಮುಂದೆ ಬೇಡ. ಸಹಜವಾದ ಯುದ್ಧದಲ್ಲಿ ನನ್ನನ್ನು ಗೆಲ್ಲಲರಿಯದೆ ಈ ರೀತಿಯಾಗಿ ಛಾಯಾ ಯುದ್ಧವನ್ನು ಬಯಸಿ ಇಲ್ಲಿಯವರೆಗೂ ಬಂದೆಯಾ? ಇದು ನಮ್ಮ ಜಾಣ್ಮೆ. ನನ್ನ ವಿಚಾರವನ್ನು ಬಿಡು. ನನ್ನ ಕಪಿವರ್ಗವನ್ನು ಗೆಲ್ಲಲು ಸಾಧ್ಯವಿಲ್ಲದ ನೀನು ಇಂದು ಈ ರೀತಿ ನಿನ್ನ ಭೌತಿಕವಾದ ಶರೀರವನ್ನಡಗಿಸಿ ಮತ್ತೊಂದು ಬಗೆಯ ಯುದ್ಧವನ್ನು ಮಾಡುತ್ತಾ ಇದ್ದಿ. ತಿಳಿದುಕೋ, ಯಾರು ರಾಮಪಾಳಯವನ್ನು ದೆಸಗಿಡಿಸಿದವರು ಯಾರು ಬದುಕಿರಲು ಸಾಧ್ಯವಿಲ್ಲ. ಓಹೋ, ಕಪಿವರ್ಗದ ಬಲ ಏನೆಂದು ತಿಳಿದು ಈ ರೀತಿಯಾಗಿ ಯುದ್ಧಕ್ಕೆ ಬರುತ್ತಾ ಇದ್ದೀಯಲ್ಲ. ನೀನು ನಿನ್ನ ಮಾಯಕದಿಂದ ಅಂಬರವನ್ನು ಬೇಕಾದರೂ ಸೇರಿಕೋ, ಅಥವಾ ತಿರುಗಿ ಮಾತೆಯ ಗರ್ಭವನ್ನು ಬೇಕಾದರೂ ಸೇರಿಕೋ.
ಅಲ್ಲಿಂದಲೂ ಎಳೆದು ತರುವಂತಹ ಶಕ್ತಿ ರಾಮಬಾಣಗಳಿಗಿದೆ. ಓಹೋ, ರಾಮಬಾಣಗಳಿಗೆ ಹುಸಿತನವಿಲ್ಲ. ಅವುಗಳು ನಾನು ಊಹಿಸಿದಂತಹ ಕಾರ್ಯವನ್ನು ಪೂರೈಸಿಯೇ ಮರಳಿ ಬರುವಂಥದ್ದು. ರಾಮಚರಿತವನ್ನೊಮ್ಮೆ ಬೇಕಾದರೆ ಸರಿಯಾಗಿ ಗಮನಿಸು. ನಿನ್ನಂತಹ ಅನೇಕರನ್ನು ಅದು ಆಹುತಿ ಪಡೆದಾಗಿದೆ. ಇನ್ನು ನಿನ್ನೆ ಬಂದಂತಹ ಮಕರಾಕ್ಷನಿಗೂ ಇದು ತಿಳಿದಿದೆ. ನಿನ್ನೆ ಬಂದ ನಿನ್ನ ಚಿಕ್ಕಪ್ಪನಾದ ಕುಂಭಶ್ರವಣನಿಗೂ ಇದು ತಿಳಿದೇ ಇದೆ. ಹಾಗಾಗಿ ರಾಮನೆಂದರೆ ಯಾರೆಂದು ತಿಳಿದು ನನ್ನ ಸೀತೆಯನ್ನು ಚೆಲ್ವ ಪಾದಕ್ಕೊಪ್ಪಿಸಿ ಶರಣಾಗು. ನಿನ್ನನ್ನು ನಿನ್ನ ತಂದೆಯನ್ನು ಬದುಕಗೊಟ್ಟೇನು. ಎಚ್ಚರದಿಂದ ವ್ಯವಹರಿಸು, ಎಚ್ಚರದಿಂದ. ಎಲ್ಲ ರಾಮ, ಸೀತೆಯನ್ನು ಮರಳಿ ಕೊಡುವ ಪ್ರಶ್ನೆಯೇ ಇಲ್ಲ. ನಿನ್ನಲ್ಲಿ ಇಂದು ಆ ಸಾಮರ್ಥ್ಯವಿದ್ದರೆ ಹೋರಾಡಲು ಸಿದ್ಧನಾಗು. ಬಾ ಮುಂದೆ, ಬಾ ಮುಂದೆ. ಅಬ್ಬಬ್ಬಾ, ಈ ರಣದಲ್ಲಿ ರಾಮನನ್ನು ಸೋಲಿಸಲಾಗಲಿಲ್ಲವಲ್ಲ. ಏನು ಮಾಡಲಿ ನಾನು, ಏನು ಮಾಡಲಿ? ಇವನ ಗೆಲುವಡ ಸಾಧ್ಯವೆನುತ್ತಲೇ ಏನು ಮಾಡಲಿ? ತವೆ ಪಲಾಯನಗೈದು ಬಳಿಕ ಅವನ ಜನ ಸಮ್ಮುಖಕ್ಕೆ ರಥ ಚಾಚಿ ನಡೆದೆಂದ. ಹಬ್ಬಬ್ಬಬ್ಬಬ್ಬ, ರಾಮನ ಶಕ್ತಿಯೇ, ಆತನ ಪರಾಕ್ರಮದ ಮುಂದೆ ನಾವು ಮೇರುವಿನೆದುರು ಕೇವಲ ಕಿರುಬೆಟ್ಟದಂತೆ. ಎಷ್ಟು ಕಾಲ ಹೋರಾಟ ನಡೆಸಿದರೂ ಗೆಲುವು ನನಗೆ ಗಗನ ಕುಸುಮವಾಯಿತು. ಅವಧಿ ದಿವಸದೊಡೆಯನ ಕುಲಜನನ್ನು ಸೋಲಿಸಲರಿಯದಾದೆನಲ್ಲ. ಹೌದು ಹೌದು, ಶುಕ ಸಾರಣರೇ ಮೊದಲಾಗಿ ಯಾರ್ಯಾರೆಲ್ಲ ಈ ರಾಮನನ್ನು ಕಂಡು ಮರಳಿ ಬಂದರೋ ಅವರೆಲ್ಲರೂ ರಾಮನ ಸಾಮರ್ಥ್ಯದ ಬಗ್ಗೆ ಸಾಕಷ್ಟು ಹೇಳಿದ್ದರು. ಹಿಂದೆ ಮಾರೀಚರು ಕೂಡ ನನ್ನ ತೀರ್ಥರೂಪರಲ್ಲಿ ಅಂದಿನ ಬಾಲ್ಯರಾಮನ ಬಗ್ಗೆ ಸಾಕಷ್ಟು ಹೇಳಿದ್ದರಂತೆ. ಅವೆಲ್ಲವೂ ಇಂದಿನ ಈ ಕ್ಷಣಕ್ಕೆ ಈ ರಣರಂಗದಲ್ಲಿ ನನಗೆ ಸ್ವಯಂ ವೇದ್ಯವಾಯಿತು. ರಾಮನ ಶರಗಳಿಗೆ ಅಥವಾ ಶರಪುಂಜಗಳಿಗೆ ನನ್ನಲ್ಲಿ ಪ್ರತ್ಯಸ್ತ್ರವೇ ಇಲ್ಲವಾಯ್ತಲ್ಲ. ನನ್ನ ಅಷ್ಟಸಿದ್ಧಿಗಳು ಫಲಿತಾಂಶ ಶೂನ್ಯವಾದವು. ಹೌದು, ಈತನನ್ನು ಗೆಲ್ಲುವ ಪರಿಯಂತು ಎಂದು ಈ ರಂಗದಲ್ಲಿ ನಿಂತುಕೊಂಡು ನಾನು ವಿಲಪಿಸುವಂತಾಯ್ತಲ್ಲ. ಹೌದು, ಏನು ಮಾಡೋಣ? ಹೌದು, ಈ ರಾಮನಿಗೆ ಇಷ್ಟೊಂದು ಬಲ ಬರಲು ಆ ಕಪಿನಿವಾಹವೇ ಕಾರಣ ತಾನೆ. ಅದರಲ್ಲೂ ಆ ಹನುಮ ಅಂದು ನಮ್ಮ ಲಂಕೆಗೆ ಬಂದು ಲಂಕಾ ದಹನದ ವಿಫಲ ಯತ್ನವನ್ನು ಗೈದ ಆತ ಬರೀ ಮರ್ಕಟ. ಹೌದು, ಆತನನ್ನು ಅಳಿಸಬೇಕು. ಆತನಳಿದ ಮೇಲೆ ಕುಂದಿ ಹೋಗುವ ರಾಮನನ್ನು ಅಳಿಸುವುದು ಬಹಳಷ್ಟು ಸುಲಭ. ಹಾಗಾಗಿ ನನ್ನ ರಥವನ್ನು ನೇರವಾಗಿ ಅಂಜನಾಸುತನಿಗೆ ಹಾರಿಸುತ್ತೇನಂತೆ. ನಿಲ್ಲಲಿ, ಬಳಿ ಬಳಿರೇ, ಬಳಿ ಬಳಿರೇ ಮಾಯಾವಿ ಕಪಿಗಳು. ಚಾಕ ಚಕ್ಯತೆಗೆ ಮಾರು ಹೋದೆ. ಯಾಕೋ? ಸ್ವಲ್ಪ ಹೊತ್ತಿನ ಹಿಂದೆ ಪ್ರಭು ಶ್ರೀರಾಮನ ಮುಂದೆ ಅಬ್ಬರಿಸುತ್ತಾ ಇದ್ದೆ. ಹೌದು, ಅಷ್ಟರಲ್ಲೇ ನಿನ್ನ ಅಬ್ಬರ ಉಬ್ಬರ ಎಲ್ಲವೂ ಒಮ್ಮೆಲೆ ತಣ್ಣಗಾದಂತೆ ಅನಿಸಿತು. ಯಾಕೋ? ಯಾಕೆ, ಏನಾಯಿತು ಎಂದು ನೋಡುವಷ್ಟರಲ್ಲಿ ನೀನು ನನ್ನ ಮುಂದೆ ಬಂದು ನಿಂತಿದ್ದೆ. ಅರ್ಥಾತ್ ಅಲ್ಲಿ ಬೇಯದ ಬೇಳೆಗಳನ್ನು ಇಲ್ಲಿ ಬೇಯಿಸಲು ಬಂದಿದ್ದೆ ಎಂದು ತಿಳಿದುಕೊಂಡಿದ್ದೇನೆ. ಮುಚ್ಚಬಾಯ್. ಎಲಾಗೆಂದ್ರಜಿತು, ಏನಿಲ್ಲ. ನನ್ನ ಪ್ರಭುವಿನ ಮುಂದೆ ನಿನ್ನ ಆಟ ನಡೆಯಲಿಲ್ಲ ಎಂದಾದರೆ ಅದು ಇಲ್ಲಿಯೂ ಸಾಗದೆಂದೇ ತಿಳಿ. ಓಹೋ, ಯಾಕೆಂದರೆ ನಾನು ಪ್ರಭು ಶ್ರೀರಾಮನ ದಾಸ, ಎಂದೆಂದೂ ಗೆಲ್ಲುವವನೇ ಹೌದು. ಇನ್ನು ನನ್ನ ನಿನ್ನ ಪರಿಚಯ ಇಂದು ನಿನ್ನೆಯದಲ್ಲ. ಹಾಗಾಗಿ ಈ ಕಪಿ ಸಂದೋಹವನ್ನು ಬೀಳಿಸಿದಷ್ಟು ಸೋಲಿಸಿದಷ್ಟು ಸುಲಭವಲ್ಲ ಈ ಕೇಸರಿ ಜಾತನಲ್ಲಿಯ ಯುದ್ಧ. ಓಹೋ, ಗೆಲ್ಲದೆ ಸೋಲನ್ನೇ ಅನುಭವಿಸುವುದಕ್ಕಾಗಿ ಬಂದಿದ್ಯಾ ಎನ್ನುವುದು ಇಲ್ಲಿ ಸತ್ಯ. ಹಾಗಾಗಿ ನಿನ್ನ ಮಾಯಕವನ್ನು ತೊರೆ, ಸಹಜ ಯುದ್ಧ ಮಾಡು. ಶೀಘ್ರ ಅತಿ ಶೀಘ್ರವಾಗಿ ನಿಮ್ಮೆಲ್ಲರನ್ನು ಸಂಹರಿಸಿ ಲೋಕಮಾತೆ ಭೂಜಾತೆ ಸೀತಾದೇವಿಯನ್ನು ನನ್ನ ಪ್ರಭು ಶ್ರೀರಾಮ ದೇವರಿಗೆ ಅರ್ಪಿಸುತ್ತೇನಂತೆ ಹಿಂದೆ ಸಾರು.
ಎಲ ಎಲ ಮರ್ಕಟ, ಏನು ಈ ಇಂದ್ರಾರಿಯ ಶೌರ್ಯದ ಬಗ್ಗೆಯೂ ಶಂಕಿಸುತ್ತಾ ಇರುವೆಯಲ್ಲ. ಹಿಂದೆ ಉದ್ಯಾನವನದಲ್ಲಿ ಏನಾಗಿತ್ತು ನೆನಪಿಲ್ಲವೇ ನಿನಗೆ? ಹೇಳು. ಹಿಂದೆ ಉದ್ಯಾನದಲ್ಲಿ ನಿನ್ನರು ಬ್ರಹ್ಮೋತ್ರದಿಂದಲೇ ಅಂದೆಗೊಪ್ಪಿಗೆ ಬಾಲ ಶೌರ್ಯವು ಕುಂದಿ ಹೋಯಿತೆ. ಎಲ ಎಲ ಕಾಡಕೋಣಗನೆ, ಏನು ನಾಡನ್ನು ಸೇರಿ ಸುಬಗರಂತೆ ಆಡಬೇಡ. ನೀನು ನನಗೆ ಕಾಲ ಕಸಕ್ಕೆ ಸಮ. ಗೊತ್ತಾಗ್ತದೆ. ನಿನ್ನನ್ನು ಹೊಗಳಲು ಆ ಹೆಂಡತಿ ಕಳೆದುಕೊಂಡವ. ಸರಿ ಹೋಯ್ತು ನೋಡು ನಿಮ್ಮ ಜೋಡಿ. ಹಳಸಿದ ತೆಂಗಿನಕಾಯಿಗೆ ಕೊಳೆತ ಕುಂಬಳಕಾಯಿ ಸಾಕ್ಷಿ ಎಂಬ ಹಾಗಾಯಿತು ನಿಮ್ಮ ಇರುವರ ಜೋಡಿ. ಅಲ್ಲವೋ? ಏನು? ನೀನು ನಾನರಿಯದ ಮಂಗ ಖಂಡಿತ ಅಲ್ಲ. ಮತ್ತೆ ಒಂದು ದೊಡ್ಡ ಸಾಹಸಿ ಎಂಬಂತೆ ನಮ್ಮ ಲಂಕೆಯನ್ನು ಪ್ರವೇಶಿಸಿ ನಿನ್ನ ಜಾತಿ ಬುದ್ಧಿಯಂತೆ ಲಂಕಾದಹನದ ವಿಫಲ ಯತ್ನವನ್ನು ಗೈದೆ. ಆಗ ನಮ್ಮವರೆಲ್ಲರೂ ನಿನ್ನನ್ನು ಕಂಡು ಬೆರಗಾಗಿ ಹೋಗಿದ್ದರು. ಯಾಕೆ? ನಿನ್ನನ್ನು ಕಂಡು ಭಯದಿಂದ ಅಲ್ಲ. ನಮ್ಮ ಸುಸಂಸ್ಕೃತ ನಾಡಿಗೆ ನಿನ್ನಂತಹ ಕಾಡಕಪಿ ಅದುವರೆಗೆ ಬಂದದ್ದಿಲ್ಲ ನೋಡು. ಹಾಗಾಗಿ ಅವರೆಲ್ಲರೂ ಬೆರಗಾಗಿ ಕೈಕಟ್ಟಿ ನಿನ್ನನ್ನು ನೋಡುತ್ತಾ ನಿಂತಿದ್ದರು. ಸರಿ ಸರಿ. ಆ ಹೊತ್ತಿನಲ್ಲಿ ನನ್ನ ತಂದೆಯವರಿಂದ ಅಪ್ಪಣೆ ಪಡೆದು ನೇರವಾಗಿ ನಿನ್ನೆದುರಿಗೆ ಬಂದು ನಿಂತು ಒಂದೇ ಒಂದು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ನಿನ್ನನ್ನು ತೇರಿನಲ್ಲಿ ಬಂಧಿಸಿ ಸಮಸ್ತ ಲಂಕೆಗೆ ನಿನ್ನ ಮೆರವಣಿಗೆಯನ್ನು ಮಾಡಿದೆ. ತಿಳಿದಿದೆ. ಅಂದು ನನ್ನಿಂದ ತಪ್ಪಿಸಿಕೊಂಡು ಹೋದವ ಹಿಂದೆ ನೀನು ನನ್ನ ಎದುರಾದದ್ದು. ಲೇಸಾಯಿತು ಲೇಸಾಯಿತು ಬಿಡು. ಇದೋ ನನ್ನ ತಂದೆಯವರ ಕೃಪಾ ಕಟಾಕ್ಷದಿಂದಾಗಿ ನೀವು ಇಂದು ನಮ್ಮಲ್ಲೇ ಬೀಡು ಬಿಟ್ಟಿರುವ ಹಾಗಾಗಿದೆ. ಇಲ್ಲದೆ ಹೋದರೆ ರಾಕ್ಷಸರಾದ ನಮಗೆ ನೀವೆಷ್ಟರ ಮಹಾ ಹೇಳು. ಕೆಲವು ಕ್ಷಣಗಳು ಸಾಕು ನಿಮ್ಮನ್ನೆಲ್ಲ ಅಳಿಸಲು. ಅದರಲ್ಲೂ ರಾಕ್ಷಸರಾದ ನಾವು ನಿಶಾಚರಿಗಳು. ರಾತ್ರಿಯಲ್ಲಿ ನಮಗೆ ಬಲ ಜಾಸ್ತಿ. ಆದರೆ ನಿಮ್ಮ ಹಾಗೆ ಅತಿಕ್ರಮಣ ಮಾಡದೆ ನಾವು ಧರ್ಮಯುದ್ಧವನ್ನು ಮಾಡುತ್ತಾ ಇದ್ದೇವೆ. ಹಾಗಾಗಿ ನಿನಗೆ ಸಾರಿ ಹೇಳುತ್ತಾ ಇದ್ದೇನೆ. ಏನೋ ಈ ಹಿಂದಿನ ಶೌರ್ಯ ನಿನ್ನಲ್ಲಿ ಇನ್ನೂ ಉಳಿದಿದೆಯಾದರೆ ಅದನ್ನು ನನ್ನ ಮುಂದೆ ಪ್ರಯೋಗಿಸು. ಏನನ್ನು? ಎಲ್ಲ ಇಂದ್ರಾರಿ, ಏನು? ಉದ್ಯಾನವನದಲ್ಲಿ ನೀನು ಗೈದ ಕತೆ ಇಷ್ಟೇ ಅಲ್ಲ. ಅನಂತರದು ಮರೆತೆಯ? ಏನದು? 10,000 ರಾಕ್ಷಸರೇನಾದರೂ ಹೇಳು. 10,000 ವರದಲಿಯೋ. ನಿರ್ಬಲ ಸತ್ಯವಂತ ಎಲ್ಲ ಇಂದ್ರಜಿತು, ಏನಲ್ಲ? ಉದ್ಯಾನವನದಲ್ಲಿ ನೀವು ಗೈದ ಅಲ್ಪ ಕಾರ್ಯವನ್ನೇ ಪರ್ವತ ಎಂದೆನಿಸಬೇಡ. ನೀನೊಬ್ಬ ಮುಖವಿಲ್ಲದ ರಾಕ್ಷಸ. ನಿನ್ನ ಜನ್ಮಕ್ಕೆ ಸೋತು ಸುಣ್ಣವಾಗಿತ್ತು ನಿನ್ನ ಸೇನೆ. ವೀರಾದಿ ವೀರರೆಂದು ಹೇಳಿಕೊಂಡು ಬಂದ ಅಕ್ಷಕುಮಾರ ಜಂಬುಮಾಲಿಯರ ಕತೆ ಏನಾಯಿತು? ನನ್ನ ಮುಷ್ಟಿಯ ಘಾತಕ್ಕೆ ಸಿಲುಕಿ ಕ್ಷಣ ಮಾತ್ರದಲ್ಲಿ ಅಸುನೀಗಿದರು. ಆ ನಂತರ ನಿನ್ನ ರಾಕ್ಷಸ ಪಡೆ ನನ್ನ ಎದುರಿಸಲು ಬಂದಿತ್ತು. ಎಷ್ಟು ಸಂಖ್ಯೆ ನೆನಪಿದೆ ನಿನಗೆ? ಎಷ್ಟು ಸಂಖ್ಯೆ? 10,000 ರಾಕ್ಷಸರು. ಅಷ್ಟೇ ತಾನೆ? ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಸತ್ತೇ ಹೋದರು. ಆ ನಂತರ ನೀನು ಬಂದೆ. ಅಬ್ಬಬ್ಬಬ್ಬ, ಶೌರ್ಯದ ಮಾತುಗಳನ್ನಾಡುತ್ತಾ ದೊಡ್ಡ ದೊಡ್ಡ ಹೋರಾಟ ಮಾಡಿದೆ. ಕೊನೆಗೆ ಸೋಲುವುದು ಖಚಿತ ಎಂದು ತಿಳಿದಾಗ ನಿನ್ನ ಅಪ್ಪನನ್ನು ಮೆಚ್ಚಿಸಲಿಕ್ಕಾಗಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದೆ. ಆಗ ನಾನು ಬಂದಿಯಾದೆ. ಹೌದು. ಇದರ ಹಿಂದೆ 2 ಉದ್ದೇಶಗಳಿವೆ. ಉದ್ದೇಶ ಏನು? ಹೌದು. ಒಂದು, ಬ್ರಹ್ಮಾಸ್ತ್ರಕ್ಕೆ ಬೆಲೆ ಕೊಟ್ಟು ಗೌರವ ಕೊಟ್ಟು ನಾನಾಗಿ ಬಂದಿಯಾದದ್ದು. ಓಹೋ. ಎರಡನೆಯದಾಗಿ, ನಾರೀಚೋರನಾದ ನಿನ್ನ ಅಪ್ಪನನ್ನು ಪ್ರತ್ಯಕ್ಷವಾಗಿ ಕಾಣಬೇಕು. ಇಲ್ಲಿ ನಡೆದ ಎಲ್ಲ ವಿಚಾರಗಳನ್ನು ನನ್ನ ಪ್ರಭು ರಾಮದೇವರಿಗೆ ಅರುಹಬೇಕೆಂಬ ಕಾರಣಕ್ಕಾಗಿ ಬಂದಿಯಾದೆ. ಹಾಗಾಗಿ ನಾನಿಲ್ಲಿ ಪ್ರತ್ಯಕ್ಷವಾಗಿ ಸೋತದ್ದಲ್ಲ, ಪರೋಕ್ಷವಾಗಿ ಗೆದ್ದಿದ್ದೇನೆಂದೇ ಅರ್ಥ. ಓಹೋ, ತಿಳಿದುಕೋ. ಆ ನಂತರ ನೀನು ಏನು ಮಾಡಿದೆ? ನನ್ನನ್ನು ಹಿಡಿದುಕೊಂಡು ಊರೆಲ್ಲ ಮೆರವಣಿಗೆ ಬಂದೆ. ನನಗೂ ಬಹಳ ಒಳ್ಳೆದಾಯ್ತು. ಯಾಕೋ? ಲಂಕೆಯ ಓಣಿಯ ಪರಿಚಯವೂ ಆಯ್ತು. ಓಹೋ. ಆ ನಂತರದಲ್ಲಿ ನನ್ನ ಬಾಲಕ್ಕೆ ಬೆಂಕಿ ಕೊಟ್ಟು ಸುಡಲು ಪ್ರಯತ್ನಿಸಿದರಲ್ಲವೇ,
ನಾನು ಅದನ್ನೇ ಕಾಯ್ತಾ ಇದ್ದೆ. ನನ್ನ ಬಾಲಕ್ಕೆ ಬೆಂಕಿ ಇಟ್ಟ ಕೂಡಲೇ ನಿನ್ನ ಅಪ್ಪನ ಮುಖದ ಅರ್ಧ ಮೀಸೆಯನ್ನೇ ಸುಟ್ಟಿದ್ದೆ. ಇದಲ್ಲವೇ ಪೌರುಷದ ಸಂಕೇತ. ವೈರಿಯನ್ನು ಆತನ ನೆಲದಲ್ಲಿ ಅವನಿಗೆ ಹೊಡೆದು ಬಡಿದು ಬುದ್ಧಿ ಕಲಿಸುವುದು. ಕೊನೆಗೆ ಲಂಕೆಯನ್ನೇ ಆಹುತಿ ತೆಗೆದುಕೊಂಡೆ. ಹೀಗೆ ನಿನ್ನ ಅಪ್ಪನ ಮುಂದೆ ಎಲ್ಲವನ್ನೂ ವಿವರಿಸಿ ನಾನು ನನ್ನ ಪಡೆಯೊಂದಿಗೆ ಹಿಂದೆ ಹೋದೆ. ಹಾಗಾಗಿ ಇದು ಕೇವಲವಾದ ಕಪಿಪಾಳ್ಯವನ್ನೇ ಬಡಿದಡಿಸಾಗ ನೀವುಗಳು ಒಬ್ಬೊಬ್ಬ ಕುಬೇರನ ಅರಮನೆಯ ಅಧಿಕಾರಿಗಳಲ್ಲವೇ? ಬಡಿವಾರದ ಮಾತು ಬೇಡ, ಸೀತಾಮಾತೆಯನ್ನು ಬಿಟ್ಟುಕೊಟ್ಟು ಹಿಂದೆ ಸಾರು. ಎಲ ಎಲ ಹನುಮ, ನಿನ್ನ ಚರಿತ್ರೆ ಯಾರಿಗೆ ತಿಳಿದಿಲ್ಲ ಹೇಳು? ಅಂದು ಸೂರ್ಯನನ್ನೇ ಹಣ್ಣೆಂದು ಭಾವಿಸಿದ ಜಾತಿವಂಗನಲ್ಲವೋ ನೀನು? ಎಂಬುದನ್ನು ಸಣಸಿ ವೀರ ಹನುಮ. ಎಲ ಹನುಮ, ಏನು ನೀನು ಅಂಜನಾಸುತನೋ, ವಾಯುದೇವನ ಸಂಜಾತನೋ ಅಥವಾ ಕೇಸರಿ ಜಾತನೋ? ಇದಕ್ಕೆ ನಿನ್ನಲ್ಲೇನಾದರೂ ಉತ್ತರ ಇದೆಯೋ? ನಿನ್ನಲ್ಲಿ ಬಿಡು. ಪ್ರಾಯಶಃ ನಿನ್ನ ತಾಯಿಯಲ್ಲಿ ಕೇಳಿದರೂ ಇದಕ್ಕೆ ಉತ್ತರ ಸಿಗಲಿಕ್ಕಿಲ್ಲ. ಅಂದು ಕೆಂಪಾದ ಸೂರ್ಯನನ್ನು ಕಂಡು ಹಣ್ಣೆಂದು ಭ್ರಮಿಸಿ ಹಾರಿ ಹಿಡಿಯಲೆತ್ನಿಸಿದಾಗ ವೃತ್ರಾರಿಯ ಗದಾದಂಡದೇಟಿಗೆ ಸಿಲುಕಿ ಮಡಿದವ ನೀನು. ಆಗ ನಾನು ತಿಳಿದಂತೆ ವಾಯುದೇವ ಎಂಬಾತ ನಿನ್ನನ್ನು ತನ್ನ ಮಗನೆಂದು ಪ್ರತಿಪಾದಿಸಿಕೊಂಡು ಪ್ರತಿಭಟನೆಯ ಮೂಲಕ ನಿನ್ನನ್ನು ಮತ್ತೆ ಬದುಕಿಸಿಕೊಂಡ. ಹಾಗಾದರೆ ಆಗ ಕೇಸರಿಗೆ ಏನಾಗಬೇಕು? ಜಾರತ್ವ ನಿನ್ನಲ್ಲಾಗಲಿ ನಿನ್ನ ರಾಮನಲ್ಲಾಗಲಿ ಕೊರತೆ ಇಲ್ಲದೆ ತುಂಬಿಕೊಂಡಿದೆ. ಅಂತಹ ನೀವು ನನಗೆ ಬುದ್ಧಿ ಹೇಳಲು ಬರುವಿರೋ? ಇದೋ ಅಂದು ನಿನ್ನನ್ನು ಹೊಡೆದುರುಳಿಸಿದ ಆ ದೇವೇಂದ್ರನನ್ನೇ ಗೆದ್ದು ಆತನಿಂದ ಇಂದ್ರಾರಿ ಇಂದ್ರಜಿತು ಎಂದು ಬಿರುದನ್ನು ಪಡೆದವ ನಾನು. ನನಗೆ ಆ ದೇವೇಂದ್ರಾದಿ ದೇವತೆಗಳಾಗಲಿ ಮೂರು ಮೂರ್ತಿಗಳಾಗಲಿ ಸಾಟಿಯೇ ಅಲ್ಲ. ಹರನನ್ನು ನಮ್ಮ ಮನೆ ದೇವರನ್ನಾಗಿಸಿಕೊಂಡಿದ್ದೇವೆ. ಅಂತಹದರಲ್ಲಿ ನೀನೋ ನಿನ್ನ ರಾಮನೋ ಅಥವಾ ಲಕ್ಷ್ಮಣನೋ ಬಂದು ಕೇಳಿದರೆ ಸೀತೆಯನ್ನು ಬಿಟ್ಟು ಕೊಡುತ್ತೇವೆಂದು ಎಣಿಸಿದೆಯಾ? ಖಂಡಿತ ಬಿಡಲಾರೆವು. ಇದೋ ಸಾರಿ ಹೇಳುತ್ತಾ ಇದ್ದೇನೆ. ಏನು? ಅಂದು ಕೇವಲ ನಿನ್ನ ಬಾಲ ಸುಟ್ಟಿದ್ದೆವು, ಇಂದು ನಿನ್ನ ಪೂರ್ಣ ಶರೀರವನ್ನೇ ಸುಡುತ್ತೇವೆ. ಅದನ್ನು ಕೇಳಲು ಬರುವ ಆ ನಿನ್ನ ರಾಮ ಲಕ್ಷ್ಮಣರನ್ನು ದಿಕ್ಕು ದಿಕ್ಕಿಗೆ ದಿಬ್ಬಲಿ ಕೊಡುತ್ತೇವೆ. ಎಚ್ಚರಿಕೆ ತಿಳಿದುಕೋ ಇದನ್ನು. ಎಲ್ಲ ಇಂದ್ರಾದಿ, ಏನಲ್ಲ ನನ್ನ ವೈಯಕ್ತಿಕ ವಿಚಾರಗಳ ಮೇಲೆ ನಿನ್ನ ಹಲ್ಲೆ ಮಾಡುವೆಯಾದರೆ ನನಗೂ ಇಲ್ಲಿ ಉತ್ತರಿಸದೆ ನಿರ್ವಾಹವೇ ಇಲ್ಲ. ಉತ್ತರ ಇದೆಯೋ ನಿನ್ನಲ್ಲಿ? ನಾನು ಯಾರು, ನನ್ನ ಅಪ್ಪ ಯಾರು, ಅಮ್ಮ ಯಾರು ಎಂಬ ಪ್ರಶ್ನೆಗೆ ಇಲ್ಲಿ ಉತ್ತರ ನೀಡಬೇಕಾಗಿಲ್ಲ. ನಿನಗೆ ಉತ್ತರ ಗೊತ್ತಿದ್ದರೆ ತಾನೆ? ಅದನ್ನು ಲೋಕವೇ ತಿಳಿದುಕೊಂಡಿದೆ, ಒಪ್ಪಿಕೊಂಡಿದೆ ಕೂಡ. ಓಹೋ, ನಾನು ಕೇಸರಿ ಜಾತನೂ ಹೌದು, ಆಂಜನೇಯನೂ ಹೌದು. ಇಲ್ಲಿ ಅದರ ಅಗತ್ಯವಿಲ್ಲ. ಓಹೋ, ಈ ವಿಷಯ ನಿನಗೆ ತಿಳಿಯದಿರುವುದೇ ಒಂದು ವಿಚಿತ್ರದ ಪ್ರಶ್ನೆಯೇ ಹೌದು. ಈಗ ನೋಡು, ನನ್ನ ಶೌರ್ಯದ ಬಗ್ಗೆ ನೀನು ಪ್ರಶ್ನಿಸು. ಏನು? ನನ್ನ ಬಾಲಕ್ಕೆ ಬೆಂಕಿ ಕೊಟ್ಟು ನನ್ನನ್ನು ಸುಡಲು ಪ್ರಯತ್ನಿಸಿದರಲ್ಲವೇ? ಹೌದು. ಈಗ ನೋಡು, ಈ ಲಂಕೆಯ ಸುತ್ತಲೂ ನಮ್ಮ ಕಪಿ ಸೇನೆ ಕಾವಲಿದ್ದು ನಿನ್ನ ಅಪ್ಪನ ಸಹಿತ ಎಲ್ಲರನ್ನು ಇಲ್ಲಿ ಬಂಧಿಸಿದ್ದೇವೆ. ನಿಮಗಿನ್ನಿಲ್ಲಿ ಅಡಗಲು ತಾಣವಿಲ್ಲ. ಇದು ಕಪಿಗಳ ಸಾಮರ್ಥ್ಯ, ಕಪಿಗಳ ಸಾಮ್ರಾಜ್ಯವೂ ಕೂಡ. ಓಹೋ, ಇಲ್ಲಿರುವ ಒಂದೊಂದು ಕಪಿಯು ನನ್ನಷ್ಟೇ ಸಮರ್ಥರಿದ್ದಾರೆ ಎಂಬುದನ್ನು ಮರೆಯಬೇಡ. ಇನ್ನು ನನ್ನ ಪ್ರಭು ಶ್ರೀರಾಮನ ಬಗ್ಗೆ ಆಡಬೇಡ. ಅವನ ಮುಂದೆ ನಿಲ್ಲಲು ಶಕ್ತಿ ಇಲ್ಲದೆ ಓಡೋಡಿ ಬಂದು ನನ್ನ ಮುಂದೆ ಪ್ರತ್ಯಕ್ಷ ಆಗಿದ್ದಿ. ಇಲ್ಲಿಯೂ ನಿನಗೆ ಸ್ಥಳವಿಲ್ಲ. ನೇರವಾಗಿ ಯಮನಾಲಯಕ್ಕೆ ಅಟ್ಟುತ್ತೇನೆ. ಸಾಧ್ಯವೋ? ಇಲ್ಲಿರುವ ಗಿಡ ಮರಗಳೇ ನನ್ನ ಆಯುಧ. ಬಾ ಮುಂದೆ, ಬಾ ಮುಂದೆ. ಅಬ್ಬಬ್ಬಾ ಅಬ್ಬಬ್ಬಾ, ಈ ಕೀಶನಿಂದಲೂ ಸೋಲಾಯಿತಲ್ಲ. ಏನು ಮಾಡಲಿ ನಾನು, ಏನು ಮಾಡಲಿ? ಅವಧಿ ಕೀಶನ ಗೆಲ್ಲಲರಿದು ಏನು ಮಾಡಲಿ? ಕಾದುವರು ಸೀತೆಯ ನೆವನದಿಂದಲೀ. ಹೌದಲ್ಲ, ಪ್ಲವಗನೆದುರಳು ತಲೆಯರಿಯೇ ಪಿಂದರಿವರೆಂದೆನುದೋ ಅವನಿ ಜಾತೆಯ ತೆರದಿಯ
ಖಡುಗವನು ಗಳಕಿಡಲು ಅನ್ಯ ಜನರ ಮುಂದೊದರಿತ ಅಮ್ಮಾಯಿ ಹಬ್ಬಬ್ಬ, ಏನಾಶ್ಚರ್ಯ ಏನಾಶ್ಚರ್ಯ! ಅದೆಷ್ಟು ಕಾಲದಿಂದ ಹೋರಾಟ ಮಾಡಿದರೂ ನನಗೆ ಗೆಲುವು ಗಗನ ಕುಸುಮವಾಯಿತಲ್ಲ. ಅಂದು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ಈತನನ್ನು ಬಂಧಿಸಿದ್ದೆ. ಆದರೆ ಇಲ್ಲಿ ನನ್ನ ಆಟ ಯಾವುದು ಸಾಗುತ್ತಾ ಇಲ್ಲ. ಅದೆಷ್ಟು ಕಾಲದಿಂದ ಹೋರಾಟ ಮಾಡಿದರೂ ಗೆಲುವು ನನ್ನ ಕಡೆಗೆ ಸಾಗುತ್ತಾ ಇಲ್ಲ. ಇಲ್ಲಿಗೆ ಬರುವಾಗ ನನ್ನ ತಂದೆಯವರಲ್ಲಿ ನಾನು ಕೊಟ್ಟ ಮಾತಾದರೂ ಏನು, ಇಂದು ಆ ಮರ್ಕಟಾದಿಗಳ ಸಹಿತ ರಾಮನನ್ನು ಕೊಂದಲದೆ ನಾನು ಲಂಕೆಗೆ ಮರಳುವುದಿಲ್ಲ ಎಂದು. ಆದರೆ ಕೇವಲ ಈ ಕಪಿಗಳನ್ನೇ ಗೆಲ್ಲಲಾಗದೆ ಹೋದ ಮೇಲೆ ಇನ್ನು ರಾಮನನ್ನು ಕೊಲ್ಲುವುದೆಂತ ಹೇಳಿ? ಆದರೂ ಈ ಮಂಗನನ್ನು ನಾನು ನಿಯಂತ್ರಿಸಲೇಬೇಕು. ಏನು ಮಾಡೋಣ? ಹೌದು, ನನಗೀಗ ನೆನಪಿಗೆ ಬಂತು. ಇವರೆಲ್ಲರೂ ಈ ಲಂಕೆಗೆ ಬಂದು ಯಾಕಾಗಿ ಈ ರೀತಿ ಹೋರಾಟ ನಡೆಸುತ್ತಾ ಇದ್ದಾರೆ? ಸೀತೆ ಎಂಬ ಯಕಶ್ಚಿತ್ತು ಒಂದು ಹೆಣ್ಣಿಗಾಗಿ ತಾನೆ. ಆ ಸೀತೆಯೇ ಅಳಿದು ಹೋದರೆ ಇವರೆಲ್ಲರೂ ಯುದ್ಧವನ್ನು ಬಿಟ್ಟು ತಮ್ಮ ಊರಿಗೆ ಮರಳಿ ಹೋಗುತ್ತಾರೆ. ಹೌದು ಹೌದು, ಈ ಕ್ಷಣವೇ ಅಶೋಕಾವನಕ್ಕೆ ತೆರಳಿ ಆ ಸೀತೆಯ ಶಿರವನ್ನು ಕಡಿಯಬೇಕು. ಆಕೆಯ ಕಡಿದ ಶಿರವನ್ನು ಕಂಡರೆ ಈ ಮಂಗಗಳೆಲ್ಲ ಬಿದ್ದು ಬಿದ್ದು ಪ್ರಲಪಿಸಿ ಯುದ್ಧವನ್ನು ತ್ಯಜಿಸಿ ತೆರಳುತ್ತಾರೆ. ಹೌದು, ತೆರಳುತ್ತೇನೆ ಅಶೋಕಾವನಕ್ಕೆ. ನಾನು ಏನನ್ನು ಯೋಚಿಸುತ್ತಾ ಇದ್ದೇನೆ? ಸೀತೆಯ ಶಿರವನ್ನು ಕಡಿಯುತ್ತೇನೆ. ಇದು ಸಾಧ್ಯವೇ ನನ್ನಿಂದ? ಸೀತೆಯ ಶಿರವನ್ನು ಕಡಿಯುವುದು ಬಿಡಿ, ಆಕೆಯ ಬಳಿಗೆ ಸಾಗಲು ಸಾಧ್ಯವಿಲ್ಲ. ಯಾಕೆಂದರೆ ಆಕೆ ಬೆಂಕಿಯುಂಡೆಯಂತೆ. ಆಕೆಯನ್ನೇನಾದರೂ ನಾನು ಸ್ಪರ್ಶಿಸಿದರೆ ನಾವೇ ಸುಟ್ಟು ಹೋದೆವು. ಆಕೆಯ ಬಳಿಯಲ್ಲೇನಾದರೂ ನಾನು ಸಾಗಿದರೆ ನಮ್ಮ ಸಾವನ್ನು ನಾವೇ ತಂದುಕೊಂಡಂತಾಗುವುದು. ಹಾಗಾದರೆ ಏನು ಮಾಡೋಣ? ನಿಜ ಸೀತೆ ಇಲ್ಲದಿದ್ದರೇನಂತೆ? ಛಾಯಾ ಸೀತೆಯನ್ನು ಸೃಷ್ಟಿ ಮಾಡಿದರೆ ಹೇಗೆ? ಹೌದು ಹೌದು, ಅವನಿಜಾತೆಯ ತೆರದಿ ನಮ್ಮ ರಾಕ್ಷಸಿ ಬಲದಿಂದ ಯುವತಿಯೋರ್ವಳನ್ನು ಸೃಷ್ಟಿಸಿ ಈ ಮಂಗನ ಮುಂದೆ ತಂದು ನಾನು ಆಟ ಆಡಬೇಕು. ಆಕೆಯನ್ನು ನಿಜ ಸೀತೆ ಎಂದೇ ತಿಳಿದು ಇವರೆಲ್ಲರೂ ನಡುಗುತ್ತಾರೆ. ಆಕೆಯ ಶಿರವನ್ನು ಕಡಿದದನ್ನು ನೋಡಿ ಇವರೆಲ್ಲರೂ ಅಳುತ್ತಾ ಅಳುತ್ತಾ ಯುದ್ಧವನ್ನು ತ್ಯಜಿಸಿ ತಮ್ಮ ಊರಿಗೆ ಮರಳುತ್ತಾರೆ. ಆ ನಂತರದಲ್ಲಿ ನಿಜ ಸೀತೆಯನ್ನು ನಮ್ಮ ಅಯ್ಯನಿಗೆ ಮದುವೆ ಮಾಡಿಕೊಟ್ಟರಾಯಿತು. ಸರಿ, ಕ್ಷಣವು ವಿಳಂಬಿಸುವುದಿಲ್ಲ. ಈಗಿಂದೀಗಲೇ ಮಾಯಾ ಸೀತೆಯನ್ನು ಸೃಷ್ಟಿಸುತ್ತೇನೆ. ಈಗಲೇ ಈ ಕತ್ತಿಯನ್ನು ಬೀಸಿ ಆಕೆಯ ಶಿರವನ್ನು ಕಡಿಯುತ್ತೇನೆ. ಹನುಮ, ನೋಡಪ್ಪ ನೋಡು, ಸೆರೆ ಬಿಡಿಸಿಕೋ ಹನುಮ. ನೋಡಿದೇನಯ್ಯೋ ಹನುಮಾನ, ರಾಕ್ಷಸನಿಗೆ ಮಾಡುವ ನಿಸೀಮ ಹನುಮ ಗಾಢದಿ ಬಂದು ಬಿಡಿಸೋ ಮತ್ಕಾಂತನನ್ನು ಕೂಡಿರ್ಪೇನೊಮ್ಮೆ ಬದುಕಿಸೋ ಹನುಮ. ನೋಡಿದೆಯೇನಯ್ಯೋ ಹನುಮ ಹನುಮ. ಹನುಮ, ನೋಡಪ್ಪ ನೋಡು, ನಿನ್ನ ಈ ಸೀತಾಮಾತೆಯ ದುಸ್ಥಿತಿಯನ್ನೊಮ್ಮೆ ನೋಡು. ಈ ರಾಕ್ಷಸನಂತೂ ಕತ್ತಿಯಿಂದ ಕತ್ತನ್ನು ಕಡಿದೇ ಬಿಡುತ್ತೇನೆಂದು ನನ್ನ ಕೊರಳನ್ನು ಒತ್ತಿ ಹಿಡಿದಿದ್ದಾನೆ ಹನುಮ. ಅಮ್ಮ, ಒಂದರೆ ಕ್ಷಣ ತಡವಾದರೂ ಕಡಿದೇ ಬಿಡುತ್ತಾನೆ ಹನುಮ, ಬಿಡಿಸಿಕೋ.
ಹನುಮ ಅಮ್ಮ, ಅಂದು ಅಶೋಕಾವನದಲ್ಲಿ ನನ್ನನ್ನು ಕಂಡು ನನ್ನನ್ನು ಶ್ರೀರಾಮನನ್ನು ಒಂದು ಗೂಡಿಸುತ್ತೇನೆ ಎಂದು ಹೇಳಿರುವೆಯಲ್ಲವೇ? ಹೌದಮ್ಮ. ಆದರೆ ಈಗ ಈ ರಾಕ್ಷಸನಂತೂ ನನ್ನನ್ನು ಕಡಿದೇ ಬಿಡುತ್ತೇನೆ ಎಂದು ಹೆದರಿಸುತ್ತಾ ಇದ್ದಾನೆ. ನಾನು ನನ್ನ ಸ್ವಾಮಿಯನ್ನು ಸೇರುವ ಸೌಭಾಗ್ಯವನ್ನು ನೀನು ನನಗೆ ಒದಗಿಸಿಕೊಡುವಲ್ಲಿ ಈ ದುಷ್ಟ ಅಡ್ಡ ಬರುತ್ತಿದ್ದಾನೆ. ಹನುಮ, ಈ ರಾಮ ನರಸಿಯನ್ನು ಬಿಡಿಸಿಕೋ ಹನುಮ. ಈ ಕೆಟ್ಟ ರಾಕ್ಷಸನ ಹಿಡಿತದಿಂದ ನನ್ನನ್ನು ಕಾಪಾಡು ಹನುಮ, ಕಾಪಾಡು, ರಕ್ಷಿಸು ರಕ್ಷಿಸು ಅಮ್ಮ. ರಾಮ ರಾಮ ರಾಮ. ಅಳಬೇಡಿ ತಾಯೇ, ಅಳಬೇಡಿ. ಎಲ್ಲವನ್ನೂ ಅರ್ಥವಿಸಿಕೊಳ್ಳುತ್ತಾ ಇದ್ದೇನೆ. ಧೈರ್ಯ ತಂದುಕೊಳ್ಳಿ, ಸಮಾಧಾನ ಪಟ್ಟುಕೊಳ್ಳಿ. ಅಳಬೇಡಿ ಅಮ್ಮ, ಅಳಬೇಡಿ. ರಾಮ, ನಾನಿದ್ದೇನೆ, ನನ್ನನ್ನು ನಂಬಿ. ಖಂಡಿತವಾಗಿಯೂ ನಿಮ್ಮನ್ನು ಬಿಡಿಸಿಕೊಳ್ಳುತ್ತೇನಮ್ಮ, ಖಂಡಿತ ಮಾಡಿಯೂ ಬಿಡಿಸಿಕೊಳ್ಳುತ್ತೇನೆ. ಅಯ್ಯ ರಾಕ್ಷಸೋತ್ತಮ್ಮನೇ, ಏನಯ್ಯ ಹೀಗೆ ಮಾಡಬಹುದೇ? ಏನು ಮಾಡಿದೆ? ಮತಿವಂತನಲ್ಲವೇ ನೀನು? ಮತಿವಂತ ಖಳನೇ ಕೇಳು, ಮತಿವಂತದ ಖಳನೆ ಕೇಳು ಕೇಳು. ಸುತ ನಿನ್ನ ತಾತ ತಾಳು ಪೌಲತ್ಯ ಸುತ ನಿನ್ನ ತಾತ ತಾಳು ಕೇಳು ತಾಳು. अति बलान्वित भूत पति भक्त अनन्याय पतगथिಯವನಲ್ಲ ಶ್ರುತಿ ಶಾಸ್ತ್ರ ಕೋವಿದ. अति बलान्वित भूत पति भक्त अनन्याय पतगथिಯವನಲ್ಲ ಶ್ರುತಿ ಶಾಸ್ತ್ರ ಕೋವಿದ. ಮತಿವಂತ ಖಳನೆ ಕೇಳು ಭೋಲ್ಯಜ ಸುತ ನಿನ್ನ ತಾತ ತಾಳು ಕೇಳು ತಾಳು ಕೇಳು ತಾಳು ಕೇಳು ತಾಳು ಕೇಳು. ಆ ಆ ಆ
ಮತಿವಂತ ಕಳ್ಳನೆ ಕೇಳು. ಅಯ್ಯ ಖಳರಾಯ ಇಂದ್ರಜಿತು, ಏನಯ್ಯ? ಖಳ ಕುಲವೆಂಬ ಸಾಗರದ ಹೆಮ್ಮೆಗಾರಿಕೆಗೆ ನೀನು ಶಶಾಂಕನಂತಿರುವಿ. ಸ್ವಲ್ಪ ತಾಳಯ್ಯ. ಯಾಕೋ? ನಿನ್ನ ಕ್ರೂರವಾದ ಈ ಖಡ್ಗದಿಂದ ಯಾಕೆ ನನ್ನಮ್ಮನನ್ನು ಹೀಗೆ ಘಾಸಿಗೊಳಿಸ ಬಯಸುವೆ ಹೇಳು? ಆಕೆಯನ್ನು ಕಡಿದೇ ಬಿಡುತ್ತೇನೆ ನೋಡಿ. ಮೃದೂನಿ ಕುಸುಮಾದಪಿ, ಇದು ಹೆಣ್ಣಿಗೆ ಇನ್ನೊಂದು ಹೆಸರಲ್ಲವೇ? ಮತಿವಂತನಾದ ನೀನು ಯಾಕೆ ಯೋಚಿಸುವಲ್ಲಿ ಹಿಂದೆ ಬಿದ್ದೆ ಹೇಳು? ಮತಿ ಕೊರತೆಯಾಯಿತೆ, ನಾನು ಹಾಗೆಂದುಕೊಳ್ಳಲಾರೆ. ಯಾಕೆಂದ್ರೆ ನಿಮ್ಮ ವಂಶವೇ ಅಂತದ್ದು. ಓಹೋ, ಬ್ರಹ್ಮ ವಂಶದವರಾದ ನೀನು ಯಾಕೆ ಹೀಗೆ ಅವಿವೇಕಿಯಂತೆ ವರ್ತಿಸುತ್ತಿರುವೆ ನೋಡು. ನಿನ್ನ ಅಪ್ಪನಾದರೋ ದಶಕಂದರ ಲೋಕ ರಾವಣ, ದಾನವಾಗ್ರಣಿ ರಾವಣೇಶ್ವರ, ಅಮ್ಮ ಮಯಸುತೆ ಮಂಡೋದರಿ ದೇವಿ, ಇವರ ಪ್ರೀತಿ ಪಾತ್ರ ಪುತ್ರ ನೀನು. ಕಶ್ಯಪ ಕೈಕಸಾದೇವಿಯವರ ಮೊಮ್ಮಗ, ಪೌಲಸ್ತ್ಯ ಬ್ರಹ್ಮರ ಮರಿ ಮೊಮ್ಮಗ. ಅಬ್ಬಬ್ಬಾ, ನಿನ್ನ ವಂಶವಾಹಿನಿಯ ಮೂಲವನ್ನು ಕೆದಕುತ್ತಾ ಹೋದರೆ ಬ್ರಹ್ಮತ್ವದ ಬ್ರಹ್ಮಾಂಡವೇ ಆಗುತ್ತದೆ. ಅಂತಹ ನೀನು ನನ್ನ ಅಮ್ಮನಿಗೆ ಯಾಕೆ ಹೀಗೆ ಹಿಂಸೆಯನ್ನು ಕೊಡುತ್ತಾ ಇರಿ ನೋಡು. ಅದು ಆಕೆ ಕಬರನ್ನು ಯಾಕೆ ಹೀಗೆ ಹಿಂಸರವಾಗಿ ಹಿಡಿದು ಎಳೆಯುತ್ತಾ ಇರುವೆ? ನಿನ್ನ ಕರವಾಳದ ಕ್ರೂರತೆಗೆ ಬಲಿ ಬಿದ್ದ ನನ್ನಮ್ಮ ನಳಿದರೆ ನನ್ನ ದೇವರಿಗೆ ನಾನು ಏನೆಂದು ವರ್ಣಿಸಲಿ? ನಿನ್ನ ಅಪ್ಪನಾದರೂ ಸಾಮಗಾನ ಪ್ರಿಯನಾದ ಶಿವನನ್ನು ಒಲಿಸಿಕೊಂಡು ಮನೆ ದೇವರಾಗಿ ಅರ್ಚಿಸುತ್ತಾ ಇದ್ದಾನೆ. ಹಾಗಾದರೆ ಅಲ್ಪಮತಿಗಳು ಅಲ್ಲ, ದುರ್ಮತಿಗಳು ನಾನು ತಿಳಿ. ಸಕಲ ಶ್ರುತಿ ಸ್ತೋತ್ರ ಪುರಾಣ ವೇದಶಾಸ್ತ್ರ ಕೋವಿದರ ಮಗನಾಗಿ ಒಬ್ಬೊಬ್ಬ ಚತುರ್ವೇದ 6 ಶಾಸ್ತ್ರ ಪುರಾಣಗಳನ್ನು ಕಲಿತಂತಹ ನಿನ್ನ ಅಪ್ಪನ ಆ ಒಂದು ಸಮೃದ್ಧವಾದ ವಿದ್ವತ್ತಿಗೆ ನೀನು ತಲೆಬಾಗುವುದು ಬೇಡವೇ? ಇಂತಹ ಹೀನ ಕೃತ್ಯವನ್ನು ಮಾಡಬಹುದೇ ಕೇಳು? ನಿನ್ನಂತಹ ಮೇರು ವ್ಯಕ್ತಿತ್ವವನಿಗೆ ಸಲ್ಲದ ಕಾರ್ಯವಿದು. ಇದು ಬಿಟ್ಟು ಬಿಡಯ್ಯ. ನಿನ್ನ ಹರಿತವಾದ ಕರವಾಳವನ್ನು ಆಕೆಯ ಕುತ್ತಿಗೆ ಮೇಲೆ ಕುಡಿಸುತ್ತಾ ಇದ್ದೀಯಲ್ಲ. ಅಮ್ಮ ನಾನಿದ್ದೇನಮ್ಮ, ನಾನಿದ್ದೇನೆ, ಅಳಬೇಡಿ ತಾಯೇ, ಅಳಬೇಡಿ. ಇದು ಆಕೆಯ ಕಣ್ಣೀರಿಗೆ ಸ್ವಲ್ಪ ಕಿವಿ ಕೊಡು, ಕಿವಿ ಕೊಡು. ಅಮ್ಮನನ್ನು ಬಿಟ್ಟು ಬಿಡು, ಬಿಟ್ಟು ಬಿಡು, ಬಿಟ್ಟು ಬಿಡು. ನನಗೆ ಬುದ್ಧಿ ಕಲಿಸಲು ಬರುವೆಯಾ? ಮುಚ್ಚಬಾಯಿ. ಮರಗಾರುವ ಮರಕಡೆಗೆ ಈ ಬರಿ ಕಲಿಸಿದರೆ ಅವರಿಗೆಯೋ ಕರಡದೆಯಂ ಕಳವಂಶಾಜನೆ ಉರಿಯಿತು ಬಾಳ್ತೆನು ಧ್ವಂಸ. ಎಲ ಮರ್ಕಟನೆ, ಬಿಟ್ಟರೆ ಮಾತಿನಲ್ಲಿ ಕಲಿಯಂತಾಡುವೆ. ಮರದಿಂದ ಮರಕ್ಕೆ ಹಾರುತ್ತಾ ಹಸಿಯೋ ಹಣ್ಣೋ ಕೊಳೆತದ್ದೋ ಎಂದು ಭೇದವಿಲ್ಲದೆ ತಿಂದು ತೇಗುವ ನೀನು ನನಗೆ ನನ್ನ ಬಗ್ಗೆ, ನಮ್ಮ ವಂಶದ ಬಗ್ಗೆ ಹೇಳುತ್ತಾ ಇದ್ದೀಯಲ್ಲ. ನಮ್ಮ ವಂಶದ ಬಗ್ಗೆ ತಿಳಿಯದೆ ನಾನಿಲ್ಲಿಗೆ ಬಂದವನೇನು ಖಂಡಿತ ಅಲ್ಲ. ನನ್ನ ತಂದೆಯವರಿಗೆ ಕೊಟ್ಟ ಮಾತನ್ನು ಉಳಿಸುವುದಕ್ಕಾಗಿ ಬಂದ ತಂದೆಗೆ ತಕ್ಕ ಮಗ ನಾನಿದ್ದೇನೆ. ಓಹೋ, ಅಲ್ಲವೋ? ಏನು ಗಾಳಿಯ ಮಗನಾದರೂ ನಿನಗೆ ಈ ಪರಿ ಮಾತನಾಡಲು ಕಲಿಸಿದವರಾದರೂ ಯಾರು? ನಿನ್ನ ಬುದ್ಧಿವಂತಿಕೆಯನ್ನು ಪ್ರಯೋಗಿಸಲು ನಾನೇನು ಇಲ್ಲಿರುವ ಪ್ರಾಯೋಗಿಕ ಪಶುವಲ್ಲ, ತಿಳಿದುಕೋ. ಏನಂದೆ? ಈಕೆಯನ್ನು ಕೊಲ್ಲಬಾರದು, ಬಿಟ್ಟು ಬಿಡಬೇಕು ಎಂದೇ ಅಲ್ಲ? ಹೌದು ಹೌದು. ಈಕೆಯನ್ನು ಈ ಕ್ಷಣವೇ ಕೊಂದು ಕಳೆವೆ. ಈಕೆಯ ರುಂಡ ಮುಂಡಗಳು ಬೇರ್ಪಡಲಿ. ಅದನ್ನು ಕಂಡು ಹರ್ಷಿಸುವವರಲ್ಲಿ ನಾನು ಹಾಗೂ ನನ್ನಪ್ಪ ಮೊದಲಿಗರು. ಈಕೆ ನಮ್ಮ ವಂಶಕ್ಕೆ ಕೊಳ್ಳಿ ಇಟ್ಟು ಅದನ್ನು ಅಲ್ಲೇ ಸುಟ್ಟು ಹೋಗುವಂತೆ ಮಾಡಿದ ಮೃತ್ಯು ದೇವತೆ ಈಕೆ. ಈಕೆ ನಮ್ಮ ಪೌಲಸ್ಯ ಬ್ರಹ್ಮರ ವಂಶಸಸಿಗೆ ರಕ್ತದ ತರ್ಪಣವನ್ನು ನೀಡಿ ಅದು ಅಲ್ಲೇ ಕಮರಿ ಹೋಗುವಂತೆ ಮಾಡಿದ ಕುಲಘಾತಕಿ ಈಕೆ. ಈಕೆ ಉಳಿದಷ್ಟು ಕಾಲವು ನಮ್ಮವರೆಲ್ಲರೂ ಮೃತ್ಯುಜಾತನಲ್ಲಿಗೆ ಪಯಣಗೈಯುತ್ತಾರೆ. ಹಾಗಾಗಿ ಈ ಧರಣಿಜೆ ಅಳಿದರೆ ಬ್ರಹ್ಮವಂಶೀಯರಾದ ನಾವೆಲ್ಲರೂ ಹರ್ಷಿಸುತ್ತೇವೆ. ಅದರಲ್ಲೂ ನನ್ನಮ್ಮ ಹಾಗೂ ನನ್ನಜ್ಜಿ ಬಹಳಷ್ಟು ಹರ್ಷಿಸುತ್ತಾರೆ. ಯಾಕೆ ಗೊತ್ತೇ? ಏನು? ನನ್ನ ಅಮ್ಮ ಹಾಗೂ ನನ್ನ ಅಜ್ಜಿ ಕೈಕಸಾದೇವಿ, ಆಕೆ ನನ್ನ ಅಜ್ಜ ವಿಶ್ರಾವಸುಗಳಲ್ಲಿ ಕಾಡಿ ಬೇಡಿ ನನ್ನ ತಂದೆಯನ್ನು ಕುಲಪುತ್ರನಾಗಿ ಪಡೆದಿದ್ದಾರಂತೆ. ಅದರಲ್ಲಿ ನನ್ನ ಚಿಕ್ಕಪ್ಪನಾದ ಕುಂಭಶ್ರವಣನನ್ನು ಕೊಂದು ಕಳೆದಿರಿ. ಇನ್ನೋರ್ವ ಚಿಕ್ಕಪ್ಪನಾದ ವಿಭೀಷಣ ಕುಲಘಾತುಕ, ಅವನು ನಮ್ಮನ್ನು ತೊರೆದು ನಿಮ್ಮ ಪಕ್ಷವನ್ನು ಸೇರಿಕೊಂಡಿದ್ದಾನೆ. ಇನ್ನು ನನ್ನ ಅತ್ತೆ ಶೂರ್ಪನಖಾದೇವಿ, ಆಕೆಗೆ ಏನು ಮಾಡಿದಿರೋ?
ಕರ್ಣನಾಸಾಚ್ಛೇದನ ಮಾಡಿದಿರಿ. ಹಾಗಾಗಿ ಹೆಣ್ಣಿಗಾದ ಅನ್ಯಾಯಕ್ಕೆ ಹೆಣ್ಣಿನಿಂದಲೇ ಪ್ರತೀಕಾರವನ್ನು ತೀರಿಸಿಕೊಳ್ಳುತ್ತೇವೆ. ಇದೋ ಈಕೆಯ ಸಾವು ಖಚಿತ, ನಿನಗೆ ಈ ದೃಶ್ಯ ಉಚಿತ. ಈಗಿಂದೀಗಲೇ ಈ ಕತ್ತಿಯನ್ನು ಬೀಸಿ. ಹನುಮ ನೋಡಪ್ಪ ನೋಡು, ಓ ಕೀಶ ಕುಲೋದ್ಭವನೇ. ಅಮ್ಮ ಜನಕರಾಯನ ಜನಕರಾಯನೋ ಉದಿಸಿ ರಾಜೇಂದ್ರನ ರಾಣಿಯೆಂದೆನಿಸಿ ರಘುವಂಶ ರಾಜೇಂದ್ರನ ರಾಣಿಯೆಂದೆನಿಸಿ ಅಯ್ಯ ಜನಕರಾಯನೋಳುದಿಸಿ ರಘುವಂಶ ರಾಜೇಂದ್ರನ ರಾಣಿಯೆನಿಸಿ ರಘುವಂಶ ರಾಜೇಂದ್ರನ ರಾಣಿಯೆನಿಸಿ ಎನಗಿಂದು ಪೂರ್ವ ಜನ್ಮದ ಕರ್ಮ ಎನಗಿಂದು ಪೂರ್ವ ಜನ್ಮದ ಕರ್ಮ ಬೆಂಬಿಡದನೋ ಸರಿದುದು ನೋಡಿದ ಹನುಮ ನೋಡಿದ ಹನುಮ ಎನಗಿಂತು ಪೂರ್ವ ಜನ್ಮದ ಕರ್ಮ ಬೆಂಬಿಡದನು ಸರಿದುದು ನೋಡಿದ ಹನುಮ ನೋಡಿದೆಯಯ್ಯೋ ಹನುಮ ಹನುಮ ರಾಕ್ಷಸ ನಿನಗೆ ಮಾಡುವ ಆಜ್ಞೆಯನ್ನಿಸೀಮ ಹನುಮ ನೋಡಿದೆಯ ಹನುಮ ಆ ಆಂಜನೇಯ ನೋಡಪ್ಪ ನೋಡು, ಈ ಜನಕರಾಜನ ಸುತ್ತೆಯಾದ ನನ್ನ ಪರಿಸ್ಥಿತಿಯನ್ನೊಮ್ಮೆ ನೋಡು. ಎಂತಹ ರಾಜ ಮರ್ಯಾದೆಯಿಂದ ಬಾಳಿ ಬೆಳಗಿ ಅಷ್ಟ ಸೌಭಾಗ್ಯದ ಕನಿಯೇ ಆಗಿರಬೇಕಾದ ನಾನಿಂದು ಕಂಡವರಲ್ಲಿ ಪ್ರಾಣ ಭಿಕ್ಷೆಯನ್ನು ಬೇಡುವ ಸ್ಥಿತಿಗೆ ಬಂದೆನಲ್ಲ. ಹಾಗೆ ಹೇಳಬೇಡಿ ಅಮ್ಮ. ಹನುಮ, ಅಂದು ಅಶೋಕವನದಲ್ಲಿ ನನ್ನನ್ನು ಕಂಡು ನಮ್ಮಿಬ್ಬರನ್ನು ಜೊತೆಗೂಡಿಸುತ್ತೇನೆ ಎಂದು ಹೇಳಿರುವೆಯಲ್ಲವೇ? ಹೌದಮ್ಮ. ಆದರೆ ಈಗ ನೋಡು ಬೆನ್ನ ಮೇಲೆ ಹರಡಿರುವ ಬಿಡುಗೂದಲನ್ನು ಹಿಡಿದು ಈಗಲೇ ಕಡಿಯುತ್ತೇನೆ ಎನ್ನುತ್ತಿದ್ದಾನಲ್ಲ ಈ ಮೂರ್ಖ ಶಿಖಾಮಣಿ. ಆದರೆ ನಾನಾದರೂ ಜನಕರಾಜನ ಮಗಳಾಗಿ ಜಾನಕಿ ಎಂದೆನಿಸಿಕೊಂಡು ಸಂರಕ್ಷಿಸಲ್ಪಟ್ಟವಳು. ಹೌದಮ್ಮ. ಜನಿಸುವಾಗಲೇ ಶ್ರೀಮಂತೆಯಾದೆ. ತದನಂತರವೂ ಶಿವಧನುಸ್ಸನ್ನು ಮುರಿದು ಸ್ವಯಂವರದಲ್ಲಿ ನನ್ನನ್ನು ಗೆದ್ದು ಪಾಣಿಗ್ರಹಣ ಮಾಡಿಕೊಂಡವರಾದರು ಯಾರು? ಶ್ರೀ ರಘುಕುಲ ಚಂದ್ರ ರಾಜೇಂದ್ರ, ನನ್ನ ರಾಮಭದ್ರ. ಹೌದಮ್ಮ. ಆತನ ಮಡದಿಯಾಗಿ ದಶರಥ ಚಕ್ರವರ್ತಿಗಳ ಸೊಸೆಯಾಗಿ ಸೇರಕಿಯನ್ನು ಚೆಲ್ಲಿ ಚಿನ್ನದ ಸೇಸೆಯೊಂದಿಗೆ ಕಾಕುಸ್ತಾ ವಂಶಕ್ಕೆ ಸೇರಲ್ಪಟ್ಟೆ. ಹೌದಮ್ಮ. ಆ ಅರಮನೆಯಿಂದ ಈ ಅರಮನೆಗೆ ಬಂದರೂ ಕಾಡ ಮನೆಯನ್ನು ಸೇರುವಂತಾಯ್ತಲ್ಲ.
ಹನುಮ, ಅಮ್ಮ, ಇದಕ್ಕೆ ನಾನೇ ನನ್ನಲಿ? ಹಾ, ಇಲ್ಲ ಇಲ್ಲ, ಇದರಲ್ಲಿ ರಘುತ್ವ ರಾಘವನದ್ದೇನೂ ತಪ್ಪಿಲ್ಲ. ಹೌದು, ಹೆಣ್ಣಾಗಿ ಜನಿಸಿ ಬಂದ ನನ್ನದೇ ತಪ್ಪು. ಹಾಗನ್ನಬೇಡಿ ತಾಯಿ. ಇದು ಪಾಕ್ಲಬ್ಧ, ಅರ್ಥಾತ್ ಪ್ರಾರಬ್ಧ. ಪೂರ್ವ ಜನ್ಮದಲ್ಲಿ ಅದೆಷ್ಟು ಸಂಸಾರಗಳನ್ನು ನಾಶಪಡಿಸಿದೆನೋ, ಎಷ್ಟು ತಾಯಿ ಮಕ್ಕಳನ್ನು ಬೇರ್ಪಡಿಸಿರುವೆನೋ ಏನು. ಆ ಪಾಪದ ಫಲವನ್ನು ಈ ಜನ್ಮದಲ್ಲಿ ಅನುಭವಿಸುತ್ತಾ ಇದ್ದೇನೆ ಹನುಮ. ಇಲ್ಲ ಇಲ್ಲ, ಪೂರ್ವ ಜನ್ಮದ ಕರ್ಮವಿಧಿ ನನ್ನ ಬೆನ್ನ ಬಿಡದು ಹನುಮ. ಹನುಮ, ಅಮ್ಮ, ನೀನಾದರೂ ಏನು ಮಾಡಬಲ್ಲೆ ಹೇಳು? ನಿನ್ನ ಕೈಯು ಸಾಗುವಂತೆ ಕಾಣುತ್ತಿಲ್ಲವಲ್ಲ. ಆದರೆ ಹನುಮ, ನಾನಿದ್ದೇನೆ. ಒಂದೇ ಒಂದು ಬಾರಿ ಈ ದುಷ್ಟನ ಕ್ರೂರ ಹಿಡಿತದಿಂದ ನನ್ನನ್ನು ರಕ್ಷಿಸು ಹನುಮ, ರಕ್ಷಿಸು. ಅಂಜನಾಸುತ್ತನೆ ನನ್ನನ್ನು ಕಾಪಾಡು ಕಂದ, ಕಾಪಾಡು ಕಾಪಾಡು. ರಾಮ, ಕಣ್ಣೀರಿಡಬೇಡ ತಾಯೇ, ಕಣ್ಣೀರಿಡಬೇಡ. ನಾನಿದ್ದೇನಮ್ಮ, ನಿಮ್ಮನ್ನು ನೋಡುತ್ತಲೇ ಇದ್ದೇನೆ, ಎಲ್ಲವನ್ನು ಅರ್ಥವಿಸಿಕೊಳ್ಳುತ್ತಲೇ ಇದ್ದೇನಮ್ಮ. ನನ್ನನ್ನು ನಂಬಿ ಖಂಡಿತವಾಗಿಯೂ ನಿಮ್ಮನ್ನು ಬಿಡಿಸಿಕೊಳ್ಳುತ್ತೇನೆ. ಸ್ವಲ್ಪವೇ ಹೊತ್ತಮ್ಮ, ಸಮಾಧಾನ ಪಟ್ಟುಕೊಳ್ಳಿ. ಅಯ್ಯ ರಾಕ್ಷಸೋತ್ತಮನೇ, ಏನಯ್ಯ? ದಿತಿವಂಶೋದ್ಧಾರಕನಲ್ವೇನಪ್ಪ ನೀನು? ದಿತಿಜರು ವೆಕ್ಕಳೇನು ಅಯ್ಯ ಅಯ್ಯ ದಿತಿಜರೋಳ್ ವೆಕ್ಕಳೇನು ವೆಕ್ಕಳೇನು ಅಲ್ಲವೇ? ವೆಕ್ಕಳೇನು ಅಯ್ಯ ಲಂಕಾಪತಿ ಎಂದೆನಿಪ ವೀರನು ಕೇಳು. ಮುಂದಗೆ ಲಂಕಾಪತಿ ಎಂದೆನಿಪ ವೀರನೋ ವಿಗಳನೋ ವೀರನೋ
ಅತಿ ಪರಾಕ್ರಮಿ ಇಂದ್ರಜಿತು ಎಂದು ಕರೆಸಿಕೊಂಡ ಅತುಲ ಸಾಗಸಿಗನ ಪ್ರತಿಮ ಬಲಾಢ್ಯನು ಅತುಲ ಸಾಗಸಿಗನ ಪ್ರತಿಮ ಬಲಾಢ್ಯನು ಅತುಳ ಸಾಗಸಿಗನ ಪ್ರತಿಮ ಬಲಾಢ್ಯನು ದಿತಿಜರುಳ್ ವಿಗ್ಗಳನು ವಿಗ್ಗಳನು ದಿತಿಜರುಳ್ ವಿಗ್ಗಳನು ಮುಂದಕ್ಕೆ ಲಂಕಾಪತಿ ಎಂದೆನಿಪ ವೀರನು ಅತಿ ಪರಾಕ್ರಮಿ ಇಂದ್ರಜಿತು ಎಂದು ಕರೆಸಿಕೊಂಡ ಅತುಳ ಸಾಗಸಿ ಹನ ಪ್ರತಿಮ ಬಲಾಢ್ಯನೋ ವಿಗ್ಗಳನೋ ಅಯ್ಯ ಅಯ್ಯೋ